ಮಹಾಪ್ರಭುಗಳಿಗೆ ಪ್ರಣಾಮಗಳು. ಏನೋ ತುರ್ತಾಗಿ ಬರ ಹೇಳಿದರಂತೆ? ಮಾತನಾಡಲು ಹೊತ್ತಿಲ್ಲ, ಗೊತ್ತಿಲ್ಲ. ಇವರು ಹೇಳಿದ್ದೇ ಆಜ್ಞೆ, ಮಾಡಿದ್ದೇ ಶಾಸನ. ಹಿರಿಯರಿಗೆ ಗೌರವವಿಲ್ಲ, ಪ್ರೀತಿ ಇಲ್ಲ. ನ್ಯಾಯ, ನೀತಿ, ಧರ್ಮಕ್ಕೆ ಆಸ್ಪದವೇ ಇಲ್ಲ. ಸಾಕಾಗಿ ಹೋಗಿದೆ ಇವರ ಸಹವಾಸ. ಹೆಸರಿಗೆ ನಾನು ಪ್ರಧಾನಮಂತ್ರಿ, ಬದುಕು ನಾಯಿಪಾಡು. ಪ್ರಭು, ಓ ಮಂತ್ರಿಗಳು, ಸಮಯವಲ್ಲದ ಸಮಯದಲ್ಲಿ ನಿಮಗೆ ತೊಂದರೆ ಕೊಟ್ಟಿವಿ. ನಾವಿರುವುದೇ ತಮ್ಮ ಸೇವೆಗಾಗಿ ಪ್ರಭು. ಇದರಲ್ಲಿ ತೊಂದರೆ ಏನು ಬಂತು? ಅಪ್ಪಣೆಯಾಗಲಿ. ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವೆಂದರೆ ತಾಯಿ. ಆದರೆ ಆಕೆ ಕೂಡ ಎಲ್ಲರಂತೆ ಮೂಳೆ, ರಕ್ತ, ಮಾಂಸಗಳಿಂದ ಕೂಡಿದ ಒಂದು ದೇಹ. ಆದ್ದರಿಂದ ಅರಿಷಡ್ ವರ್ಗದ ಪ್ರಭಾವ ಆಕೆಯ ಮೇಲಿರುವುದು ಸಹಜ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ? ಅಂದರೆ ಪ್ರಭು, ಅಂದರೆ ತಾಯಿಂದಲೇ ಮಕ್ಕಳಿಗೇನಾದರೂ ಕೆಡಕಾಗುವ ಸಂದರ್ಭ ಇದೆಯೇ? ಚರಿತ್ರೆಯಲ್ಲಿ ಏನಾದರೂ ಉಲ್ಲೇಖ? ಇದೇ ಮಹಾಪ್ರಭು. ಎಷ್ಟೋ ತಾಯಂದಿರು ತಮಗಿಷ್ಟವಾದ ಮಗು ಜನಿಸಲಿಲ್ಲ ಎಂದು ಶಿಶು ಹತ್ಯೆ ಮಾಡಿರುವ ಉದಾಹರಣೆಗಳು ನಮ್ಮಲ್ಲಿವೆ. ಸಂತನು ಮಹಾರಾಜನ ಸತಿಯಾದ ಗಂಗೆಯು ತನ್ನ 7 ಜನ ಮಕ್ಕಳನ್ನು ನೀರಿಗೆ ಮುಳುಗಿಸಿ ಕೊಲ್ಲುವುದಿಲ್ಲವೇ? ಕರ್ಣ ತಾನು ಜನ್ಮ ಕೊಟ್ಟ ಮಗನಾದರೂ ಮತ್ತೊಬ್ಬ ಮಗ ಅರ್ಜುನನನ್ನು ರಕ್ಷಿಸಲು ತೊಟ್ಟ ಬಾಣವನ್ನು ಮತ್ತೆ ತೊಡಬಾರದೆಂದು ಭಾಷೆ ತೆಗೆದುಕೊಂಡ ಕುಂತಿ ಕರ್ಣನ ಸಾವಿಗೆ ಕಾರಣಳಾಗುತ್ತಾಳೆ. ಮನುಷ್ಯನ ಎಲ್ಲ ಸಂಬಂಧಗಳಿಗಿಂತಲೂ ತಾಯಿಯ ಸಂಬಂಧವೇ ಶ್ರೇಷ್ಠ ಎಂಬುದು ನಿಜ. ಆದರೆ ತಮ್ಮ ಅಭಿಪ್ರಾಯದಂತೆ ಅದು ಪರಿಪೂರ್ಣವಲ್ಲ ಎಂಬುದು ನನ್ನ ಅಭಿಪ್ರಾಯ ಕೂಡ. ನಿನ್ನ ಸಾವು ನಿನ್ನ ಮನೆಯಲ್ಲಿಯೇ ಇದೆ. ಹಾಗಾದರೆ ತಾಯಿಯು ನಂಬಿಕೆಗೆ ಅರ್ಹಳಲ್ಲ. ಸಂದರ್ಭ ಬಂದರೆ ತಾವೇ ಹೆತ್ತ ಮಕ್ಕಳನ್ನೇ ಬಲಿ ಕೊಡಲು ಸಿದ್ಧವಾಗಿ ಬಿಡುತ್ತಾಳೆ. ಹೌದು, ಮಂತ್ರಿಗಳು ಹೇಳಿದ್ದು ಸತ್ಯ. ಅವಳು ಮನುಷ್ಯ, ಅವಳಿಗೂ ದೌರ್ಬಲ್ಯಗಳಿವೆ. ಆ ದೌರ್ಬಲ್ಯ ನಮ್ಮ ತಾಯಿಗೂ ಇರಬಹುದು ಅಲ್ಲವೇ? ಸಾಧ್ಯವಿಲ್ಲ. ನಮ್ಮ ತಾಯಿಗೆ ನಾವೆಂದರೆ ಅದೆಷ್ಟು ಪ್ರೀತಿ. ನಾವು ಸಾಯಬಾರದು ಎಂದೇ ಅಲ್ಲವೇ ನಮಗೆ ಅಮರತ್ವದ ವರವನ್ನು ಪಡೆಯಲು ಪ್ರೇರೇಪಿಸಿದ್ದು. ನಾವು ಚಿರಂಜೀವಿಗಳಾಗಬೇಕು ಎಂದೇ ಅಲ್ಲವೇ ನಮ್ಮ ತಾಯಿ ಬಯಸಿದ್ದು. ಅಂತಹ ಮಹಾತಾಯಿ ನಮ್ಮ ಸಾವನ್ನು ಬಯಸಲು ಸಾಧ್ಯವೇ? ಅಸಂಭವ. ಆದರೆ ಆ ಶಿವನಿಗೆ ಗೊತ್ತಿದೆ, ನಮ್ಮ ತಾಯಿ ಬಯಸಿದರೆ ನಾವು ಸಾಯುತ್ತೇವೆ ಎಂದು. ಅವನೇ ಅವಳ ಮನಸ್ಸನ್ನು ಹೊಕ್ಕು ನಮ್ಮ ಸಾವನ್ನು ಬಯಸುವಂತೆ ಮಾಡಿಬಿಟ್ಟರೆ, ಈ ದೇವತೆಗಳು ಮಾಯಾವಿಗಳು. ತಮ್ಮ ಕಾರ್ಯ ಸಾಧನೆಗೋಸ್ಕರ ಏನು ಮಾಡಲು ಬೇಸುವುದಿಲ್ಲ. ಆ ವಿಷ್ಣು ಹಿರಣ್ಯಕಶಿಪುವನ್ನು ಕೊಲ್ಲಲು ತನ್ನ ಮಗ ಪ್ರಹ್ಲಾದನನ್ನೇ ಉಪಯೋಗಿಸಿಕೊಳ್ಳಲಿಲ್ಲವೇ? ಮಹಾಪ್ರಭು, ಯಾವುದೋ ಗಹನವಾದ ವಿಚಾರ ತಮ್ಮ ಮನಸ್ಸನ್ನು ಬಾಧಿಸಿರುವಂತೆ ಭಾಸವಾಗುತ್ತೆ. ಹೇಳುವುದಿದ್ದರೆ ಅದಕ್ಕೆ ಪರಿಹಾರ ಹುಡುಕಬಹುದು. ಗಹನವಾದ ವಿಚಾರವೇ, ಆದರೆ ಹೇಳುವಂತಿಲ್ಲ. ಹೇಳಲೇಬೇಕಾದ ಸಂದರ್ಭ ಬಂದರೆ ತಮ್ಮ ಸಲಹೆ ಪಡೆಯುತ್ತೇವೆ. ತಾವಿನ್ನು ಹೋಗಬಹುದು. ಪ್ರಭುಗಳೇ, ಬರುತ್ತೆ.
ಹೊಗೆ ಹಾಕಿಸ್ತೋರು ನೀವೇ. ಆ ಹೊಗೆಲಿ ಚುಳಿ ಕಾಯಿಸ್ಕೊತಿರೋದು ನೀವೇ. ನಿಮ್ಮನ್ನ ಹೊಗಳಿ ಹೊಗಳಿ ಹಿತ್ತಾಳಿ ಶೂಲಕ್ಕೇರಿಸಿದ್ರು ಪಾಪ ಬರುದಿಲ್ಲ ಗುರುಗಳೇ. ಮುಚ್ಚೋ ಬಾಯಿ ಘೇಂಡಾಮೃಗದ ದೂರದ ನೆಂಟ. ಇವತ್ತು ನಮ್ಮ ಊರಿಗೆ ಅಮರಿಕೊಂಡಿದ್ದ ಶನಿ ತೊಲಗ್ತೋ. ನಮ್ಮ ಪಾಲಿಗೆ ರಾವು ಕೇತು ತರ ಇದ್ದ ಕಲ್ಯಾಣ ದೇವ ಉತ್ತರಾಜಮ್ಮ ಜೀವಂತ ಸಮಾಧಿ ಆದ್ರು ಇನ್ನು ಮುಂದೆ ನಮಗೆ ಯಾವ ವಕ್ರ ದೃಷ್ಟಿನೂ ಕಾಡಲ್ವೋ. ಲೇ ಶಿಷ್ಯ ಶಿರೋಮಣಿಗಳ, ಏನ್ ಗುರುಗಳೇ? ಈ ಮನೆ ನೋಡಿದ್ರೆ ನಿಮ್ಗೆ ಏನ್ ಅನ್ನಿಸ್ತಾ ಇದೆಯೋ? ಅಯ್ಯೋ ಪಾಪ ಅನ್ಸುತ್ತೆ ಗುರುಗಳೇ. ನಿಮ್ಮ ಕಾಕ ದೃಷ್ಟಿ ಬಿದ್ದು ಒಂದು ಸಂಸಾರ ಸಂಪೂರ್ಣವಾಗಿ ನಾಶವಾಗೋಯ್ತು. ಇದಕ್ಕೆ ಇರ್ಬೇಕು ಗುರುಗಳೇ, ಮಂದಿ ಕಣ್ಣಿಗೆ ಮರ ಮುರಿತು, ಹೊಂದಿ ಬಾಯಿಗೆ ಕೆರೆ ಹೊಡಿತು ಅನ್ನೋದು. ನೋಡು ಕೊಟ್ಟಿರೋ ಕೋಡಂಗಿಗಳ, ನನಗಿಲ್ಲಿ ನೆಗದು ಬಿದ್ದೋಗಷ್ಟು ಸಂತೋಷ ಆಗ್ತಿದೆ. ನಿಮ್ಗೆ ಬಾಯಿ ಬಡ್ಕೊಳಂಗ ಆಗ್ತಾ ಇದೆಯೇ? ಆಹಾ ಗುರುಗಳೇ, ಒಂದು ಒಳ್ಳೆ ಸಂಸಾರ ಹಾಳಾಗಿದ್ ನೋಡಿ ಸಂತೋಷ ಪಡೋ ಮಹಾನುಭಾವರು ಇಡೀ ಬ್ರಹ್ಮಾಂಡದಲ್ಲಿ ನೀವೊಬ್ಬರೇ ಗುರುಗಳೇ. ಲೋ ಮಂಗನ ಮೊದಲನೇ ಮಗನೇ, ಶತ್ರುಗಳು ಸಮಾಧಿ ಆದಾಗ ಸಂತೋಷ ಪಡದೆ ಇನ್ನೇನು ಎದೆಗೆ ಚೂರಿ ಹಾಕಿದಾಗ ಖುಷಿ ಪಡಕ್ಕಾಗುತ್ತೇನೋ? ನೋಡು, ನಿಮ್ಮ ಪಾಲಿಗೆ ಇದು ಪಾಳು ಬಿದ್ದ ಮನೆ ಆಗಿರ್ಬೋದು, ಆದ್ರೆ ನನ್ನ ಪಾಲಿಗೆ ಸಂಭ್ರಮದಿಂದ ನಳನಳುತ್ತಾ ಇರೋ ಸ್ವರ್ಗ ಕಂಡ್ರೋ, ಸ್ವರ್ಗ. ಕಿಲ ಅನ್ನೋ ನಗು, ಗಲಗಲ ಅನ್ನೋ ಬಳೆಗಳ ಸದ್ದು, ಗಲ್ಗಲ್ಲನ್ನು ಗೆಜ್ಜೆ ಸದ್ದು ಎಲ್ಲ ನನ್ನ ಕಿವಿನಲ್ಲಿ ಹಾಗೆ ಗುಣುಗ್ತಾ ಇದೆ ಕಂಡ್ರೋ. ಗುಣಗದೆ ಇರುತ್ತೆ. ಆಗಿರೋದು ಒಂದ ಎರಡ 3 ಅಕಾಲ ಮೃತ್ಯು. 3 ಅತೃಪ್ತ ಆತ್ಮಗಳು ಒಟ್ಟಿಗೆ ಬಂದು ಸೇರ್ಕೊಂಡ್ರೆ ಗೆಜ್ಜೆ ಸದ್ದು ನಗು ಸದ್ದು ಕೇಳದೇ ಇರುತ್ತೆ. ಅಯ್ಯೋ ಭೂತು ಕೊಟ್ಟಿರೋ ಬೇತಗಳಗಳ, ನಾನು ಶೃಂಗಾರದ ಕತೆ ಹೇಳ್ತಾ ಇದ್ರೆ ನೀವು ದೆವ್ವಗಳ ವ್ಯತೆ ಹೇಳ್ತಿದ್ದೀರಲ್ಲೋ. ಶೃಂಗಾರವೇ? ಸಾವಿನ ಮನೆಯಲ್ಲಿ ಶೃಂಗಾರ ಯಾಕೆ ಸಾಧ್ಯ ಗುರುಗಳೇ? ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು, ಆ ಬ್ರಹ್ಮ ನಿಮ್ಮ ತಲೆನಲ್ಲಿ ಬುದ್ಧಿ ಬದಲು ಕಪ್ಪೆ ಲದ್ದಿ ಇಟ್ಟಿದ್ದಾನೆ ಅಂತ. ಅಲ್ಲ, ಇದ್ದ 3 ಜನ ನೆಗೆದು ಬಿದ್ದ ಮೇಲೆ ಈ ಮನೆಗೆ ವಾರಸ್ದಾರು ಯಾರು ಆಗ್ತಾರೆ? ಯಾರು? ನಾನೇ. ಅದೇನ್ ಗುರುಗಳೇ? 3 ಜನ ಸುಮ್ಮನೆ ಬಿಟ್ಬಿಡ್ತಾರ? ನನ್ನನ್ನ ಎದುರಾಕೊಂಡು ಈ ಊರಿನಲ್ಲಿ ಬದುಕೋರು ಯಾರೋ ಇದ್ದಾರೆ. ಬದಲು ನಮ್ಮ ದವಾಖಾನೆನ ಇಲ್ಲಿಗೆ ವರ್ಗಾವಣೆ ಮಾಡೋಣ. ಆಗ ಹೆಂಡತಿ ಕಾಟನೂ ತಪ್ಪುತ್ತೆ, ಬರೋ ಹೆಣ್ಣು ಮಕ್ಕಳು ಸಂಖ್ಯೆನೂ ಜಾಸ್ತಿ ಆಗುತ್ತೆ, ನಮ್ಮ ವ್ಯವಹಾರನೂ ಚೆನ್ನಾಗಿ ಕುದುರುತ್ತೆ. ಅರ್ಥವಾಯ್ತು. ಹಾಗಾದ್ರೆ ಈಗಲೇ ಒಳ್ಕಲ್ಲು ಗುಂಡ್ಕಲ್ಲು ಕುಟಾಣಿ ನಾರು ಬೇರು ಎಲ್ಲ ಹೋಗಿ ತಂದ್ಬಿಡ್ತೀನಿ. ಲೇ ಆದ್ರೂ ಕೊಟ್ಟಿರೋ ಆಂಜನಪ್ಪ, ಸ್ವಲ್ಪ ಇರೋ. ಮೊದಲು ಸುಣ್ಣ ಬಣ್ಣ ಬಳಿದು ಸೂತ್ರ ಕಳ್ಕೊಳ್ಳೋಣ, ಆಮೇಲೆ ದಿನಾನು ಜಾತ್ರೆನೇ. ಬೇವನ್ನ ಪೂಜೆ ಮಾಡವ. ಕಟ್ಟಿ ಮನ್ಸೋನ ಮುಟ್ಟಿ ಪೂಜೋನ, ಕಟ್ಟಿ ಮನ್ಸೋನ ಮುತ್ತಮ್ಮ, ಇಲ್ಲಿ ಬಾಯ್ಲಿ, ಇಲ್ಲಿ ನೋಡು, ನಮ್ಮಪ್ಪ ಶಿವ ನಮಗಿಲ್ಲಿ ದರ್ಶನ ಕೊಟ್ಟವನೆ. ಅಪ್ಪ ಶಿವ, ಸೀಗೆಯ ಸೊಪ್ಪಿಗೆ ಎಲ್ಲಿ ದರ್ಶನ ಕೊಟ್ಟವ್ ನಮ್ಮಪ್ಪ. ಶಿವನೇ, ಅದೆಂಥ ದೊಡ್ಡ ಭಾಗ್ಯ ಅನ್ನೋದು.
ಅಯ್ಯೋ ನಮ್ಮಪ್ಪ, ನೀನೇ ನಿಧಿಯಾಗಿ ನಮ್ಮ ಕೈಯಲ್ಲಿರುವಾಗ ನಮ್ಗಿನ್ಯಾವ ನಿಧಿ ಬೇಕಪ್ಪ? ಇಷ್ಟೇ ಸಾಕು. ಅದಕ್ಕೆ ನಾನು ತೀರ್ಮಾನಿಸಿದೆ. ನನ್ನ ಮೊದಲ ಲೋಕದ ಸೇವೆ ನಿನ್ನಂತ ಪ್ರಾಮಾಣಿಕನಿಂದಲೇ ಪ್ರಾರಂಭವಾಗಬೇಕು ಅಂತ. ಧನ್ಯನಾದ ಮಾದೇಶ್ವರ. ಹೋಗಿ ಬನ್ನಿ, ನಿಮಗೆ ಒಳಿತಾಗುತ್ತದೆ. ಆಯ್ತು ಕಣಪ್ಪ. ಕರುಣಾಮೂರ್ತಿ ನಮ್ಮಪ್ಪ ತಂದೆ. ಮರಿದೇವ ಎಷ್ಟು ಒಳ್ಳೆಯವನಾಗಿದ್ದ. ಮರಿದೇವ ನಮ್ಮ ಜೊತೆಗೆ ಎಷ್ಟು ಚೆನ್ನಾಗಿ ಆಟಾಡ್ತಿದ್ದ. ಮನೇಲಿರೋ ತಿಂಡಿನೆಲ್ಲ ತಂದು ಕೊಡ್ತಿದ್ದ. ಅವ್ನು ನಿನ್ನ ಮುಂದೆ ಬರಲ್ವೇನಕ್ಕ? ದೇವ್ರಿಗೆ ಒಳ್ಳೆಯವ್ರನ್ನ ಕಂಡ್ರೆ ತುಂಬಾ ಇಷ್ಟ. ಅದಕ್ಕೆ ಬೇಗ ಕರ್ಸ್ಕೊಂಡ್ಬಿಡ್ತಾನೆ. ಚಿಕ್ಕ ವಯಸ್ಸಿನಲ್ಲೇ ನಮ್ಮಮ್ಮನ ಕರ್ಕೊಂಡ್ಬಿಟ್ಟ. ಈಗ ನನ್ನ ಜೀವಕ್ಕೆ ಜೀವ ಬಾವ ಮರಿದೇವ ಎಲ್ರನ್ನೂ ಕರ್ಕೊಂಡ್ಬಿಟ್ಟ. ಈಗ ನನಗೆ ಹೇಳೋರು ಇಲ್ಲ, ಕೇಳೋರು ಇಲ್ಲ. ನನಗೆ ಅಂತ ಇನ್ಯಾರೂ ಇಲ್ಲ. ಅಲ್ಬಿಡಿ ಸುಮ್ಮನೆ ರೇಖಾ, ನಿಮ್ಮ ಜೊತೆ ನಾವಿರ್ತೀವಿ. ನಾವೆಲ್ಲ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತೀವಕ್ಕ. ನೀನತ್ತೆ ನನಗೂ ಅಳು ಬರುತ್ತಕ್ಕ.
ಪುತ್ರ 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 ಏನಾಯ್ತು ಪುತ್ರ? ಸ್ವಾಮಿ, ನನ್ನ ಕಂದ ನನ್ನನ್ನು ಕೂಗ್ತಾ ಇದ್ದಾನೆ. ಕಂದ, ಪುತ್ರ, ನೀನು ಯಾಕಿನ್ನು ಅವನು ಭ್ರಮೆಯಿಂದ ಹೊರಗೆ ಬರ್ತಾ ಇಲ್ಲ? ಅಯ್ಯೋ ಇಲ್ಲ ಸ್ವಾಮಿ, ಅವನ ಅಮ್ಮ ಅಂತ ಕರೆದಿದ್ದ ಧ್ವನಿ ನನಗೆ ಕೇಳಿಸ್ತಾ ಇದೆ. ಭ್ರಮೆ ಅಲ್ಲ, ಇದು ಸತ್ಯ. ಪುತ್ರ ಪುತ್ರ, ಭ್ರಮೆಗೆ ಒಳಗಾದ ಮನಸ್ಸಿಗೆ ತಾನು ಹೇಳೋದೆಲ್ಲ ಸತ್ಯ ಅಂತಾನೆ ಅನ್ಸುತ್ತೆ. ಪುತ್ರ, ತಪ್ಪು ಮಾಡ್ಬಿಟ್ಟೆ ಪುತ್ರ, ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಸಮಾಧಿ ಆಗ್ತೀವಿ ಅಂತ ಒಳಗಡೆ ಕೂತು ಈಗ ಸಮಾಧಿ ಸ್ಥಿತಿಯಿಂದ ಎದ್ದು ನಿಂತಿರೋದನ್ನ ಊರಿನ ಜನ ನೋಡ್ಬಿಟ್ರೆ ಅವರು ನಮ್ಮ ಬಗ್ಗೆ ಎಷ್ಟು ಅಸಹ್ಯ ಪಡ್ಕೊಳ್ಳೋದಿಲ್ಲ. ಸಾವಿಗೆ ಹೆದರಿ ಹೇಡಿಗಳ ತರ ನಿಂತಿದ್ದಾರೆ ಅಂತ ಅನ್ಕೊಳ್ಳೋದಿಲ್ವೇ? ಆಗ ನಾವು ಬದುಕಿದ್ದು ಸತ್ತ ಹಾಗಲ್ವೇ? ಹೌದು ಸ್ವಾಮಿ, ನೀವು ಹೇಳಿದ ಸತ್ಯ. ಆದರೆ ನನ್ನ ಮಗನ ಧ್ವನಿ ಕೇಳಿದ್ದು ಶಿವನಾಣೆಗೂ ಸತ್ಯ. ಭ್ರಮೆ ಅಲ್ಲ, ಭ್ರಮೆ ಅಲ್ಲ. ನೋಡಿ ನೋಡಿ, ಇದನ್ನೆಲ್ಲ ಮುಚ್ಚಿಟ್ಟು ಹೋಗಿದ್ರಲ್ವ, ತಾನಾಗೆ ತೆರ್ಕೊಂಡಿದೆ. ನೀವು ಯಾವಾಗಲೂ ಹೇಳ್ತಿರ್ತೀರಲ್ಲ ನಮ್ಮ ಮಗ ಪವಾಡ ಪುರುಷ ಅಂತ. ಇದು ಅವನ ಪವಾಡನೇ ಇರಬೇಕು, ಅವನ ಪವಾಡನೇ ಇರಬೇಕು. ಕಂದ ಕಂದ, ಇವಾಗ ನಿಮಗೆ ಕೇಳಿಸ್ತಾ? ನನಗೆ ಕೇಳಿಸ್ತು ಸ್ವಾಮಿ, ಇದು ನಮ್ಮ ಮಗನ ಧ್ವನಿನೇ. ಹೌದು ಉತ್ತರ, ಕೇಳಿಸ್ತು ಕೇಳಿಸ್ತು. ಆದರೆ ಅದು ನಮ್ಮ ಮರಿದೇವನ ಧ್ವನಿನೋ ಅಥವಾ ಬೇರೆ ಯಾರೋ? ಇಲ್ಲ ಸ್ವಾಮಿ, ಇಲ್ಲ, ಸಂಶಯನೇ ಬೇಡ. ಇದು ನಮ್ಮ ಮಗನ ಧ್ವನಿನೇ. ಕಿವಿ ಸುಳ್ಳು ಹೇಳ್ಬೋದು, ಆದರೆ ಕರಳು ಸುಳ್ಳು ಹೇಳಲ್ಲ ಸ್ವಾಮಿ. ನನ್ನ ಹೆತ್ ಕರಳು ಸಾರಿ ಸಾರಿ ಹೇಳ್ತಾ ಇದೆ, ಅದು ನಮ್ಮ ಮಗನ ಧ್ವನಿನೇ. ಅವನು ಸತ್ತಿಲ್ಲ ಸ್ವಾಮಿ, ಅವನು ಬದುಕಿದ್ದಾನೆ. ಅವನ ಅಮ್ಮ ಅಂತ ಕೂಕೊಂಡು ನನ್ನ ಹತ್ರ ಓಡೋಡಿ ಬರ್ತಾ ಇದ್ದಾನೆ. ಕಂದ ಕಂದ, ಮರಿದೇವ.
ವಾಪಸ್ ಬಂದ್ಬಿಟ್ಟ. ಹೌದು ಅಕ್ಕ, ಜೊತೆಗೆ ಅವ್ರ ಅಪ್ಪ ಅಮ್ಮನ ಕರ್ಕೊಂಡ್ ಬಂದಿದ್ದಾನೆ. ನಿಜವಾಗ್ಲು? ಹೌದು ಅಕ್ಕ, ನಿಜವಾಗ್ಲು. ಬನ್ನಿ ಹೋಗೋಣ. ನಿಂತ್ಕೊಳೆ. ಪಾತ್ರೆ ತೊಳೆದ್ಬಿಟ್ಟು ಎಲ್ಗೆ ಹೊರಟೆ? ಚಿಕ್ಕವ್ವ, ಮರಿದೇವ ಬಂದಿದ್ದಾನಂತೆ ಚಿಕ್ಕವ್ವ. ಅವ್ರ ಜೊತೆ ಅಕ್ಕ ಭಾವನ ಬಂದಿದ್ದಾರಂತೆ. ಅವರೆಲ್ಲಿಂದ ಬರ್ತಾರೆ? ಆ ಮರಿದೇವನ್ನ ಹದ್ದೆತ್ಕೊಂಡೋಗಿ 11 ದಿನ ಆಯ್ತಲ್ಲೇ. ಅವರಿಬ್ರು ಜೀವಂತವಾಗಿ ಸಮಾಧಿ ಆಗೋಗಿದ್ದಾಯ್ತು. ಇನ್ನೇನಿದ್ರು ದೇವ್ಗಳಾಗ್ ಬರ್ಬೇಕಷ್ಟೇ. ಇಲ್ಲ ನಿಲ್ಲಕ್ಕ, ಮರಿದೇವನೇ ಬಂದಿದ್ದಾನೆ. ನಾವೇ ನೋಡಿದ್ವಿ. ಅವ್ರ ಅಪ್ಪ ಅಮ್ಮನು ಬಂದಿದ್ದಾನೆ ನೀಲಕ್ಕ. ಊರ್ ಜನ ಎಲ್ಲ ಅವ್ರು ನೋಡಕ್ಕೆ ಅಂತ ಅವ್ರ ಮನೆಗೆ ಹೋಗ್ತಿದ್ದಾರೆ. ಈ ತಾನೇ ನಾವು ನೋಡ್ಕೊ ಬಂದ್ವಿ. ದಯವಿಟ್ಟು ಹೋಗ್ಬೇಡ ಅಂತ ಹೇಳ್ಬೇಡಿ ಚಿಕ್ಕವ್ವ, ಬೇಗ ಬಂದ್ಬಿಡ್ತೀನಿ. ಏಯ್, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ ಸಾಕು. ಪಾಪಿ ಸಮುದ್ರಕ್ಕೆ ಹೋದ್ರು ಮಣ್ಕಾಳ್ಗಂತ ನೀರು ಅನ್ನಂಗೆ ಸಮಾಧಿಗೆ ಹೋದ್ರು ಸಾಯಿಲ್ಲ ಅಂದ್ರೆ ಇನ್ನೆಂತ ಮಾಡ್ಕಾರ್ ಇರ್ಬೋದು ಇವ್ರು. ಮೊದ್ಲೇ ವಯಸ್ಸಿಗೆ ಬಂದಿರೋ ಹೆಣ್ಣು ಅವ್ರ ಸವಾಸ ಮಾಡಿ ನಿನ್ ಜೀವನ ಯಾಕೆ ಹಾಳು ಮಾಡ್ಕೋತೀಯ? ಬಾಯಿ ಮುಚ್ಕೊಂಡು ಒಳಗೋಗ್ ಕೆಲ್ಸ ನೋಡು. ದಯವಿಟ್ಟು ಇಲ್ಲ ಅನ್ಬೇಡಿ ಚಿಕ್ಕವ್ವ. ಒಂದೇ ಒಂದ್ಸಲಿ ಅವ್ರ ಮುಖ ನೋಡ್ಕೊಂಡ್ ಬಂದ್ಬಿಡ್ತೀನಿ ಚಿಕ್ಕವ್ವ. ಹೇಳೋದು ಅರ್ಥ ಆಗ್ತಿಲ್ವೇನೆ? ಇಷ್ಟೇ ಪಾತ್ರೆ ಅಲ್ಲ, ಒಳಗಡೆ ಒಂದ್ ರಾಶಿ ಪಾತ್ರೆ ಬಟ್ಟೆ ಬಿದ್ದಿದೆ ಕಣೆ. ಸಾರ್ಸಿಲ್ಲ, ಗುಡ್ಸಿಲ್ಲ, ಹೊಟ್ ನಿಂತ್ಬಿಟ್ಲು. ಮನೆ ಕೆಲ್ಸ ಯಾರು? ನಿಮ್ಮ ಅವ್ವನ್ ಭೂತ ಬಂದ್ ಮಾಡುತ್ತಾ? ನಡಿಯ ಒಳಗೆ, ನಡಿಯಲೇ. ಏಯ್, ನೀವೇನ್ರ ಮುಖ ನೋಡ್ತಾ ನಿಂತಿದ್ದೀರಾ? ನಡೀರೋ ಮನೆಗೆ. ಏಯ್, ಇದನ್ನೆಲ್ಲ ಎತ್ಕೊಂಡು ನಡಿಯ ಒಳಗೆ. ಅಜ್ಜಿ, ಮರಿದೇವ ಬಂದ. ಹೌದು ಅಜ್ಜಿ, ಅವ್ರ ಅಪ್ಪ ಅಮ್ಮನೂ ಬಂದ್ರು. ಅಜ್ಜ ಮರಿದೇವಾ. ಇನ್ನೆಲ್ಲಿ ಮರಿದೇವಪ್ಪ? ಕಾಮನ್ ಬಿಲ್ನಂಗೆ ಬಂದು ಹಂಗೆ ಮಾಯವಾಗ್ಬಿಟ್ನಲ್ಲ. ಇಲ್ಲ ಅಜ್ಜ, ಅವನು ಬಂದಿದ್ದಾನೆ, ಜೊತೆಗೆ ಅವ್ರ ಅಪ್ಪ ಅಮ್ಮನೂ ಕರ್ಕೊಂಡ್ ಬಂದಿದ್ದಾನೆ. ತಾಯಿ ಪುತ್ತರಾಜಮ್ಮ, ನಿನ್ನ ನಂಬಿಕೆ ನಿಜವಾಗೋಯ್ತು ಕಣವ. ಕೊನೆಗೂ ನಿಜವಾಗೋಯ್ತು. ಕಡೆಗೂ ಆ ಶಿವ ನಿನ್ನ ಕೈ ಬಿಡಲಿಲ್ಲ. ಕಣ್ಣಿಗೆ ಕಾಣದೇ ಇರೋದು ಕರಳಿಗೆ ಕಾಣುತ್ತೆ. ನನ್ನ ಮಗ ಬದುಕಿದ್ದಾನೆ, ಅವನು ಬಂದೇ ಬರ್ತಾನೆ ಅಂತ ಹೇಳ್ತಿದ್ದೆ. ಕಡೆಗೂ ನೀನು ಹೇಳ್ದಂಗೆ ನಮ್ಮ ಮರಿದೇವ ಬಂದೇ ಬಿಟ್ಟ. ಊರಿಗೆ ಬೆಳೆದಿಂಗ್ಳಂಗೆ ಓಡಾಕೊಂಡಿದ್ದ ನಮ್ಮಪ್ಪ.
ಇವನು ಹೋದ್ಮ್ಯಾಗೆ ಇಡೀ ಊರಿಗೆ ಗ್ರಹಣ ಬಡ್ದಂಗಾಗಿತ್ತು. ಇವನು ಬಂದ ತಕ್ಷಣ ನಿಮ್ಮ ಮನೆಗೆ ಅಷ್ಟೇ ಅಲ್ಲ, ಈ ಊರಿಗೆ ಬೆಳಕು ಬಂದಂಗಾಯ್ತು. ಎಲ್ಲ ನಿಮ್ಮ ಹರಕೆ, ನಿಮ್ಮಗಳ ಆಶೀರ್ವಾದ. ಹರಕೆ ಅಲ್ಲ ಕಲ್ಯಾಣ ದೇವ, ಎಲ್ಲ ನೀವು ಮಾಡಿದ ಪುಣ್ಯ. ಆ ಶಿವ ಕೆಟ್ಟವರಿಗೆ ಆರಂಭದಲ್ಲಿ ಎಲ್ಲದನ್ನೂ ಕೊಟ್ಬಿಡ್ತಾನೆ, ಆದರೆ ಕೊನೆಯಲ್ಲಿ ಕೈ ಬಿಟ್ಬಿಡ್ತಾನೆ. ಆದರೆ ಒಳ್ಳೆಯವರಿಗೆ ಆರಂಭದಲ್ಲಿ ಕಷ್ಟಗಳನ್ನು ಕೊಟ್ಟರು, ಕೊನೆಯಲ್ಲಿ ಕೈ ಹಿಡಿದ್ಬಿಡ್ತಾನೆ. ಆ ಮಾತು ಸತ್ಯ ಆಗೋಯ್ತು ನೋಡಿ. ಅದೆಲ್ಲ ಸರಿ ಕಣಪ್ಪ, ನೀನಿನ್ನೂ ಪುಟ್ಟ ಮಗು. ಆ ರಾಕ್ಷಸ ಹದ್ದಿನ ಕೈಯಿಂದ ಹೆಂಗೆ ತಪ್ಪಿಸ್ಕೊಂಬಂದೆ? ಇಷ್ಟು ದಿನ ಎಲ್ಲಪ್ಪ ಇದ್ದೆ, ಮತ್ತೆ ಹಿಂದಿರುಗಿ ಬಂದೆ? ಹದ್ದು ಬರೀ ಹದ್ದಲ್ಲ, ಹದ್ದಿಗೆನ ಆಹಾರನೂ ಅಲ್ಲ. ನಾನು ಯಾಕೆ ಹೋದೆ, ಎಲ್ಲಿಗೆ ಹೋದೆ, ಏನು ಮಾಡಿದೆ, ಮತ್ತೆ ಹೇಗೆ ಬಂದೆ ಅನ್ನೋದೆಲ್ಲ ನಿಮ್ಮ ಶಿವನಿಚ್ಛೆ. ನಿನ್ನ ನಡೆ ನುಡಿ ನಮಗೊಂದು ಅರ್ಥ ಆಗಲ್ಲಪ್ಪ. ವಯಸ್ಸಿಗೆ ಮೀರಿದ ಮಾತು. ಹೇಗೋ ಒಟ್ಟಿನಲ್ಲಿ ನೀನು ಸುರಕ್ಷಿತವಾಗಿ ಹಿಂದಿರುಗಿ ಬಂದಿಯಲ್ಲ, ನಮಗೆಲ್ಲ ಅಷ್ಟೇ ಸಾಕು. ಆ ಶಿವ ನಿಮಗೆ ನಮ್ಮ ಆಯಸ್ಸು, ಆರೋಗ್ಯ ಎಲ್ಲ ಕೊಡ್ಲಪ್ಪ. ನೀನು ಹೋದಾಗಿಂದ ನಿನ್ನ ಅಪ್ಪ ಅಮ್ಮ ಒಂದು ತುತ್ತು ಅನ್ನ ತಿಂದಿಲ್ಲ, ಒಂದು ಹನಿ ನೀರು ಕುಡ್ದಿಲ್ಲ. ನಿನಗೋಸ್ಕರ ಉಪವಾಸ ಮಾಡಿ ಜೀವಂತ ಸಮಾಧಿಯಾಗಿ ಹೋಗ್ಬಿಡ್ತಿದ್ರು. ಆ ಶಿವನ ದಯೆ ಮತ್ತೆ ಬದುಕಿ ಬಂದಿರೋದೇ ಒಂದು ದೊಡ್ಡ ಪವಾಡ. ಮೊದಲು ಹೋಗಿ ನಿನ್ನ ಕೈಯಾರೆ ಅವ್ರಿಗೆ ಊಟ ಮಾಡಿಸಪ್ಪ. ಹೌದು ಮರಿದೇವ, ನಿನಗೋಸ್ಕರ ಆರಂಭವಾದ ಉಪವಾಸ ನಿನ್ನಿಂದನೇ ಕೊನೆ ಆಗಲಿ. ಮುತ್ತಮ್ಮ ಬರು. ನಮ್ಮಪ್ಪ ಶಿವ, ಅಲ್ಪನಿಗೆ ಐಶ್ವರ್ಯ ಬರೋ ಥರ ನೀನು ಇಷ್ಟೊಂದು ನಿಧಿನ ನಮಗೆ ಒಟ್ಟಿಗೆ ಕೊಟ್ಬಿಟ್ರೆ ನಾವು ಏನು ಮಾಡೋದಪ್ಪ? ಕಂದ ಹಲಗೇಗೌಡ,
ಲಿಂಗದ ಜೊತೆಯಲ್ಲಿ ನಿಧಿಯೂ ಸಿಗುತ್ತದೆ. ಅದರಿಂದ ದೇವಸ್ಥಾನ ನಿರ್ಮಿಸಿ ಪ್ರತಿ ವರ್ಷ ದೀಪಾವಳಿಯಲ್ಲಿ ಜಾತ್ರೆ ನಡೆಯಲಿ, ಹುಲಿ ವಾಹನ ಸೇವೆಯಾಗಲಿ. ಮೊದಲು ಭೂಮಿಗೆ ಬಿದ್ದ ಲಿಂಗವಾಗಿರುವುದರಿಂದ ನಾನು ಮೊದಲು ಇಲ್ಲಿಯೇ ನೆಲೆಸುತ್ತೇನೆ. ನನ್ನ ಮೊದಲ ಒಕ್ಕಲಿ ಸೇವೆ ನಿಮ್ಮಿಂದಲೇ ಆಗಲಿ. ತಂದೆ, ನೀನು ಹೇಳ್ದಂಗೆ ಬೇವಿನ ಮರದ ಪೊಟ್ರನಾಗಿ ಶಿವಲಿಂಗನ ತಂದು ಮನೇಲಿ ಇಟ್ಟಿದ್ದೀವಿ. ಆದಷ್ಟು ಬೇಗ ಪ್ರತಿಷ್ಠಾಪನೆನೂ ಮಾಡಿಸ್ತೀವಿ ತಂದೆ, ಪ್ರತಿಷ್ಠಾಪನೆನೂ ಮಾಡಿಸ್ತೀವಿ. ನಿತ್ಯ ಪೂಜೆ ಮಾಡ್ತೀವಿ, ದೇವಸ್ಥಾನನೂ ಕಟ್ಟಿಸ್ತೀವಿ, ಜಾತ್ರೆ ಮಾಡಿಸ್ತೀವಿ, ಹುಲಿವಾಹನ ಸೇವೆ ಮಾಡಿಸ್ತೀವಿ, ನಿನಗೆ ಒಕ್ಕಲಾಗ್ತೀವಿ. ನೀನು ಬಂದಾಗ ನಿನಗೆ ಸರಿಯಾಗಿ ಊಟನೂ ಹಾಕಕ್ಕಾಗ್ಲಿಲ್ಲ ಅನ್ನೋ ಕೋರ್ಗು ನಮ್ಮನ್ನ ಕಾಡ್ತಿತ್ತು ಕಣಪ್ಪ. ಅದಕ್ಕೆ ಮುತ್ತಮ್ಮ, ನಾನು ನೋಡಿಯ ಏನು ನನಗೆ ತೋಚ್ದಂಗೆ ಮಾಡಿದ್ದೀನಿ. ಇದೇ ನಮ್ಮ ಮೊದಲನೇ ಸೇವೆ, ಒಪ್ಪಿಸ್ಕೊಬೇಕು. ಒಪ್ಪಿಸ್ಕೊಂಡು ನಮ್ಗೆ ಆಶೀರ್ವಾದ ಮಾಡು ತಂದೆ. ತಪ್ಪು ನೆಪ್ಪು ಎಲ್ಲ ನಿನ್ನ ಹೊಟ್ಟೆಗೆ ಹಾಕೊಂಡು ಕಾಪಾಡು ನಾನು ನೋಡಿಯ. ಉಗೇರೆಪ್ಪೆಯ ದುಂಡಮ್ಮನ್ನ ಆರು ಮಾಡಿದ ಮಾದಪ್ಪ.